ಹಲೋ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಂಡ್ ನಿನ್ನೆ ಒಳ್ಳೆ ಟ್ರೇಡ್ ಮಾಡಿದ್ವಿ. ಆ್ಯಂಡ್ ಆಫ್ಟರ್ನೂನ್ ಟ್ರೇಡ್ ಮಾಡಿದೆ, ಅದೇನು ಅಪ್ಡೇಟ್ ಮಾಡಲಿಲ್ಲ ಯಾಕಂದ್ರೆ ಅದು ಮೊಬೈಲ್ದಾಗ ಟ್ರೇಡ್ ಮಾಡಿದೆ. ಸೊ ಇವಾಗ ನೋಡಿರಿ, ಟೈಮ್ ಬಂದ 9 ಆಗೈತಿ. ಆ್ಯಂಡ್ ಲೆವೆಲ್ಸ್ನೆಲ್ಲ ಮಾರ್ಕ್ ಮಾಡಿಟ್ಟಿನಿ ಡೇ ಟೈಮ್ ಫ್ರೇಮ್ದಾಗ. ನಿನ್ನಿದ ಹೈ ಆ್ಯಂಡ್ ನಿನ್ನಿದ ಲೋ ಮಾರ್ಕ್ ಮಾಡಿಟ್ಟಿದೆ. ಆ್ಯಂಡ್ 4 ಅವರ್ ಟೈಮ್ದಾಗ ನಿನ್ನಿದ ಲಾಸ್ಟ್ 4 ಅವರ್ ಕ್ಯಾಂಡಲ್ ಏನಿರ್ತೈತಲ್ಲ ಅದರ ಹೈ ಅದರ ಲೋ ಮಾರ್ಕ್ ಮಾಡಿ ಇಟ್ಕೊಂಡೇನಿ. ಸೊ ಇವಾಗ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ತೈತಿ ಆ್ಯಂಡ್ ಓಪನ್ ಆಗಿ ಫ್ಲಾಟ್ ಓಪನ್ ಆಗ್ತಿತ್ತು ಇಲ್ಲ -300-200 ಸ್ಟಾರ್ಟ್ ಇರ್ತೇವೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ತೈತಿ ಆ್ಯಂಡ್ ಎಲ್ಲಿ ಓಪನ್ ಆಗಿ ಸಪೋರ್ಟ್ ತೊಗೊಂಡ್ರೆ ಸಿ ಇ ಸೈಡ್ ಪ್ಲಾನ್ ಮಾಡ್ತೀನಿ, ರೆಸಿಸ್ಟೆನ್ಸ್ ತೊಗೊಂಡ್ರೆ ಪಿ ಇ ಸೈಡ್ ಪ್ಲಾನ್ ಮಾಡ್ತೀನಿ. ನೋಡಿ ಏನು ಟ್ರೇಡ್ ಮಾಡ್ತೀನಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೋಡಿರಿ, 23,950 ಸಿ ತೆಗೆದಿಟ್ಟೀನಿ ಆ್ಯಂಡ್ 24,350 ಪಿ ತೆಗೆದಿಟ್ಟಿದ್ದೀನಿ. ಯಾಕಂದರೆ ಇವೆರಡು ಹಿಂದೆ ಮನಿ ಹಾಕವ. ಸೊ ಮಾರ್ಕೆಟ 23,170 ಸಮಥಿಂಗ್ ಏನೋ ಓಪನ್ ಆಗೈತಿ. ಸೊ ಇಲ್ಲಿ ನೋಡಿರಿ ಎಲ್ಲಿ ಓಪನ್ ಆಗೈತೆ ಅಂತೇಳಿ ನೋಡೋಣ. ಸೊ ಅದ್ರದ್ದು ಹಿಂದೆ ಮನಿ 24,176 ಓಪನ್ ಆಗೈತಿ. ಸೊ ಅದ್ರದ್ದು ಹಿಂದೆ ಮನಿ 200 ಹಿಂದೆ ಮನಿ ಸಿ ಆ್ಯಂಡ್ ಪಿ ತೆಗೆದಿಟ್ಟೀನಿ. ಸೊ ಇದ್ರಾಗ ಟ್ರೇಡ್ ಮಾಡಿ ಏನಾಗೈತೆ ಅನ್ನೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಒಳ್ಳೆ ಪೊಸಿಷನ್ದಾಗ ಟ್ರೇಡ್ ತೊಗೊಂಡಿನಿ. ಇಂಡು ಮಾರ್ಕೆಟ್ ಒಳ್ಳೆ ಮೂವ್ ಕೊಡೈತಿ. ಸೊ ಇದೇನಾದರೂ ಹೈ ಕ್ರಾಸ್ ಆದರೆ ಇನ್ನು ಮೊಮೆಂಟಮ್ ಬರ್ತೈತಿ. ಅಂದರೆ ಇಲ್ಲೇ ಸಿದಾಗ ಬೀಳ್ಬೇಕೈತಿ. ಸಿದಾಗ ಎಷ್ಟು ಬೀಳ್ತೈತಲ್ಲ ಅಷ್ಟು ಪಿ ಇದಾಗ ಇನ್ಕ್ರೀಸ್ ಆಕೈತಿ. ಸಿ ಬೆಳ್ಕೊಂತ ಬರ್ಬೇಕು ನೋಡಿರಿ. ಸಿ ಬೆಳೈತಿ. ಆ್ಯಂಡ್ ಅದೇ ರೀತಿ ಮಾರ್ಕೆಟ್ ಇಲ್ಲೊಂದು ನೀಟ್ ಏನಾದರೂ ಸಪೋರ್ಟ್ ತೊಗೊಂತಂದ್ರೆ ನಮ್ದು ಪ್ರಾಫಿಟ್ ಒಂದು ನೀಟ್ ಏನಾಗೈತಿ ಬರ್ತೈತಿ. ಬಟ್ ಈ ಸಪೋರ್ಟ್ ಬ್ರೇಕ್ ಆಗ್ತಂತಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಬರ್ಬೋದು. ಹೋಪ್ ಫಾರ್ ದ ಬೆಸ್ಟ್. ಇಲ್ಲಿಂದ ಸಪೋರ್ಟ್ ತೊಗೊಳೈತಂತಂದ್ರೆ ಮಾರ್ಕೆಟ್ ಏನಾಗೈತಿ ಹರ್ಟ್ ಮಾಡ್ತೈತಿ. ಇಲ್ಲಿ ಸ್ವಲ್ಪ ವೇಟ್ ಮಾಡ್ತೈತಿ. ಇಲ್ಲಿ ಪಿ ಸಿದಾಗ ಏನಾಗೈತಿ ವೇಟ್ ಮಾಡೈತಿ. ಸಿ ಬೆಳತ್ತಿಲ್ಲ, ಸಿ ಬೆಳಬೇಕು. ಸಿ ಬಿತ್ತಂದ್ರೆ ಇಲ್ಲೇನಾಕೈತಿ ನೋಡೋಣ. ಇಲ್ಲೇನಾದರೂ ಮಾರ್ಕೆಟ್ ಡೌನ್ ಬಂತಂದ್ರೆ ಪ್ರಾಫಿಟ್ ಚಲೋ ಐತೈತಿ. ಇಲ್ಲಿ ಈ ಕ್ಯಾಂಡಲ್ ಏನಿತ್ತಲ್ಲ ಇದು ತಳಗೆ ಬರ್ಬೇಕಿದೆ. ಕ್ಯಾಂಡಲ್ ಕೆಳಗೆ ಬರ್ಕೊಳೋದು ಈ ಥರ ಇಷ್ಟ ಪ್ರಾಫಿಟ್ ಮಾಡ್ಕೊಂಡು ಇಲ್ಲಿ ನೋಡ್ರಿ. ಇವಾಗ ಮಾರ್ಕೆಟ್ದಾಗ ಈ ಪೊಸಿಷನ್ನ ಮಾಡಿದ್ದೆ ನಾನು. ಬಟ್ ನಿಫ್ಟಿ ಇಲ್ಲೇ 20 ಪಾಯಿಂಟ್ ಎಸ್ ಅಲ್ಲ 50 ಪಾಯಿಂಟ್ ಟಾರ್ಗೆಟ್ ಇಟ್ಟಿದ್ದೆ. ಬಟ್ ಪ್ರೀಮಿಯಮ್ದಾಗ ನೋಡ್ರಿ ಏನು ಮೊಮೆಂಟಮ್ ಇಲ್ಲ. ಸೊ ಮೊಮೆಂಟಮ್ ಇಲ್ಲ ಅನ್ನಂತಲೇ ನಾನು ಪೂರ್ತಿ ಅದನ್ನ ಎಕ್ಸಿಟ್ ಮಾಡಿಬಿಟ್ಟೆ ಸಿದಾಗ. ಆ್ಯಂಡ್ ಪಿದಾಗ ಮಾರ್ನಿಂಗ್ ನನ್ನದ ಒಳ್ಳೆ ಪೊಸಿಷನ್ ಮಾಡಿ ಅದು ಟಾರ್ಗೆಟ್ ಆಗಲಿಲ್ಲ. ಜಸ್ಟ್ 1300 ಏನೋ ಐತೆ. ಆ್ಯಂಡ್ ಇವತ್ತಿಂದು ಓವರಾಲ್ ಇಲ್ಲಿ ನೋಡ್ರಿ, ಓವರಾಲ್ ನೋಡ್ರಿ ಇದು 1000 ಮೇಲೆ ತೋರಿಸಿತ್ತು, 1200 ಮಟ್ಟ ತೋರಿಸಿತ್ತ. ಬಟ್ ಇದು ಎಕ್ಸಿಟ್ ಅದೇ ನಾನು. ಯಾಕಂದ್ರೆ ಪ್ರೀಮಿಯಮ್ದಾಗ ಮೂವ್ ಇರೋಕ್ಕಿಲ್ಲ. ಸೊ ಅದಕ್ಕೆ ಅಂದ್ರೆ ನೀನು ಮಂತ್ಲಿ ಎಕ್ಸ್ಪೈರಿ ಬೇರೆ ಆಗಿತ್ತಲ್ಲ. ಸೊ ಮೊಮೆಂಟಮ್ ಬರ್ತೈತಿಲ್ಲ ಅಂತೇಳಿ ಎಕ್ಸಿಟ್ ಅದೇ. ಆ್ಯಂಡ್ ಇದ್ರಾಗ 1800 ಮಟ್ಟ ತೋರಿಸುತ್ತೆ. ಅದು ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ದಾಗ, ನೋಡ್ರಿ ಅದನ್ನ. ಆ್ಯಂಡ್ ಟೋಟಲ್ ಇವತ್ತಿಂದ ಯಾರು ಟ್ರೇಡ್ ಮಾಡಿ 1933 ಐತೆ. ಸೊ ನೋಡೋಣ ಇನ್ನೇನು ಟ್ರೇಡ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಮಾರ್ಕೆಟ್ ಎಕ್ಸಾಸ್ಟ್ ಆಗೈತಿ. ಮೊಮೆಂಟಮ್ ಐತಿ. ಇಲ್ಲಿ ನೋಡ್ರಿ ಈ ಥರ ಮೊಮೆಂಟಮ್ ಐತಿ. ಬಟ್ ಪ್ರೀಮಿಯಮ್ದಾಗ ಆ ರೀತಿ ಮೊಮೆಂಟಮ್ ಇಲ್ಲ. ಒಂದೇ ಏರಿಯಾದಾಗ ಕನ್ಸಾಲಿಡೇಷನ್ ಮಾಡೈತಿ. ಸೊ ಅಂಥ ಟೈಮ್ದಾಗ ನಾವೇನು ಮಾಡ್ಬೇಕು, ಪ್ಲ್ಯಾನ್ ಮಾಡಿ ಮಾರ್ಕೆಟ್ದಿಂದ ಆದಷ್ಟು ಜಲ್ದಿ ಎಕ್ಸಿಟ್ ಆಗಬೇಕು. ಯಾಕಂದ್ರೆ ಪ್ರೀಮಿಯಮ್ ಡಿ ಕೆ ಮಾಡೋ ಪ್ಲ್ಯಾನ್ ಇರ್ತೈತೆ ಅವ್ರದ್ದು. ಪ್ರೀಮಿಯಮ್ ಡಿ ಕೆ ಮಾಡಿ ನಮ್ಮಂಥ ರಿಟೇಲರ್ನ ಮಾರ್ಕೆಟ್ದಿಂದ ಹೊರಗಕ್ಕೂ ಪ್ಲ್ಯಾನ್ ಇರ್ತೈತಿ. ಸೊ ಅದಕ್ಕೆ ಏನು ಮಾಡೋದು. ಆ್ಯಂಡ್ ಇನ್ನೊಂದು ಏನಿರ್ತೈತಿ, ಸಿ ಪಿನ ಶಾರ್ಟ್ ಮಾಡಿಟ್ಟಿರ್ತಾರೆ. ಆಪ್ಷನ್ ಸೆಲ್ಲರ್ಸ್ ಏನಿರ್ತಲ್ಲ ಶಾರ್ಟ್ ಮಾಡಿಟ್ಟಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಇಂಥ ಟೈಮ್ದಾಗ ಮಾರ್ಕೆಟ್ ಏನಾಗೈತಿ ಇನ್ನೇ ಮಂತ್ಲಿ ಎಕ್ಸ್ಪೈರಿ ಮುಗೀತು. ಸೊ ಇಂಥ ಟೈಮ್ದಾಗ ಮಾರ್ಕೆಟ್ದಾಗ ದೊಡ್ಡ ಪ್ಲೇಯರ್ ಏನು ಮಾಡ್ತಾರೆ, ಶಾರ್ಟ್ ಮಾಡಿ ಇಟ್ಬಿಡ್ತಾರೆ. ಸೊ ಶಾರ್ಟ್ ಮಾಡೋಣಂತಲೇ ಏನಾಗ್ತೈತಿ, ಮಾರ್ಕೆಟ ನೈದರ್ ಅಪ್ಸೈಡ್ ನೈದರ್ ಡೌನ್ ಸೈಡ್ ಮೂಮೆಂಟಮ್ ಮಾಡ್ತೈತಿ. ಸೊ ಇಲ್ಲಿ ನೋಡ್ರಿ ಇವಾಗ ಸೇಮ್ ನೋಡ್ರಿ ಪ್ರೀಮಿಯಮ್ದಾಗ ಯಾವ ರೀತಿ ಡೌನ್ ಬರೈತಿ. ಸೊ ಅದೇ ರೀತಿ ಈ ಪ್ರೀಮಿಯಮ್ದಾಗ ಮೂವ್ ಆಗೈತಿ. ಬಟ್ ಇಲ್ಲಿ ನೋಡ್ರಿ ತೋರಿಸ್ತಾನೆ ನಿಮ್ಗೆ. ಇಲ್ಲಿ ಎಕ್ಸಾಕ್ಟ್ ಆ ಥರದ ಮ್ಯಾಗಿನ ರೆಸಿಸ್ಟೆನ್ಸ್ ಏನಿರ್ತೈತಲ್ಲ ಪ್ರೀಮಿಯಮ್ದಾಗ
ರೆಸಿಸ್ಟೆನ್ಸ್ ಬಂದು ರಿವರ್ಸ್ ಆಗೈತಿ. ಸೊ ನಾನು ನೋಡಿದೆ ಪುಟ್ ಸೈಡು ಪ್ಲ್ಯಾನ್ ಮಾಡ್ಬೇಕಂದ್ರೆ, ಬಟ್ ದಟ್ ಈಸ್ ನಾಟ್ ಹ್ಯಾಪ್ನಿಂಗ್. ಇಲ್ಲಿ ಮಾರ್ಕೆಟ ರಿವರ್ಸ್ ಆಗೋ ಎಲ್ಲ ಲಕ್ಷಣ ತೋರಿಸಿತ್ತ, ಬಟ್ ಮಾರ್ಕೆಟ ರಿವರ್ಸ್ ಆಗಲಿಲ್ಲ. 20 ಪಾಯಿಂಟ್ ಎಸ್ ಎಲ್ ಇತ್ತು. ಆ್ಯಂಡ್ ಪ್ರೀಮಿಯಮ್ದಾಗೂ ಅದೇ ರೀತಿ ಇಟ್ಕೊಂಡಿದ್ದೆ ನಾನು. ಬಟ್ ಮಾರ್ಕೆಟ ಮೊಮೆಂಟಮ್ ಪೂರ್ತಿ ಡ್ರೈ ಆಗೈತಿ. ಸೊ ಇಂಥ ಮೊಮೆಂಟಮ್ ಇಲ್ಲದ ಟೈಮ್ದಾಗ ಎಷ್ಟು ಮಾರ್ಕೆಟ್ದಾಗ ಎಷ್ಟು ಸಿಗ್ತೈತಲ್ಲ ಅಷ್ಟು ತೊಗೊಂಡು ಡೇ ಕ್ಲೋಸ್ ಮಾಡೋದು ಚಲೋ ಅಂತೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಮ್ಮದು ಈ ರೀತಿ ನೀವು ಕಲ್ತ ಡೈಲಿ ಟ್ರೇಡ್ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿರಿ. ನಿಮ್ಗೊಂದು ಪ್ಲ್ಯಾನ್ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದು. ಇಲ್ಲಾರ ನಾನು ಡೈಲಿ ಏನಾದ್ರು ಲೈವ್ ಇರ್ತೈತಲ್ಲ ಲೈವಿಗೆ ಜಾಯ್ನ್ ಆಗಿರಿ. ಇನ್ನು ಫಸ್ಟ್ ಟೈಮ್ ಯಾರು ನೋಡ್ತಿರಲ್ಲ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಒಂದು ಲೈಕ್ ಒತ್ತಿ ಗೈಸ್. ಬಾಯ್.